ಎಲ್ರಿಗೂ ನಮ್ಮ ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ನಾವು SR ಬಗ್ಗೆ 2 ವಿಡಿಯೋ ಮಾಡಿದ್ವಿ, ತುಂಬ ರೀಚ್ ಆಗಿದೆ. ಹಾಗಾಗಿ ಅದರಲ್ಲಿ ತುಂಬ ಕಮೆಂಟ್ ಕೂಡ ಬಂದಿದೆ ಕೆಲವು ಲಾಸ್ಟ್ ವಿಡಿಯೋದಲ್ಲಿ. ಯಾವುದಂದರೆ ನಾವು ಪಾರ್ಟ್ ನಂಬರ್ ಯಾವ ರೀತಿ ಸರ್ಚ್ ಮಾಡೋದಂತ. ಅದೇ ಫಾರ್ಮ್ ಕೂಡ ನಾವು ಫಿಲ್ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೇವೆ. ಮತ್ತೊಂದು ಇದು ಪಾರ್ಟ್ ನಂಬರದಿಂದ ನಿಮ್ಮದು ಓಲ್ಡ್ ವೋಟರ್ ಲಿಸ್ಟ್ 2002 ವೋಟರ್ ಲಿಸ್ಟ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಕೂಡ ವಿಡಿಯೋ ಮಾಡಿದ್ವಿ. ಆದರೆ 2002 ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡುವ ವಿಡಿಯೋದಲ್ಲಿ ತುಂಬ ಕಮೆಂಟ್ ಬಂದಿದೆ, ನೀವು ಪಾರ್ಟ್ ನಂಬರ್ ಯಾವ ರೀತಿ ಕಂಡುಹಿಡಿದ್ರಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರು. ಅದಕ್ಕೆ ವಿಡಿಯೋ ಮಾಡಿದ್ದೇನೆ, ಕೆಲವರಿಗೆ ರಿಪ್ಲೈ ಮಾಡಿದ್ದೇನೆ, ಆದರೂ ಕೂಡ ವಿಡಿಯೋನೇ ಮಾಡುವ ಅಂತ. ನಾನು ಯಾವ ರೀತಿ ಡೌನ್ಲೋಡ್ ಮಾಡಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ಕೆಲವು ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಬೋದು. ನಿಮ್ಗೆ ಏನಂದರೆ ಈ ಥರ ಓಲ್ಡ್ ನೋಡಿ, ಇದು ಒಂದು ತೋರಿಸ್ತೇನೆ ನಾನು. ಇದು ಬ್ಲರ್ ಆಗ್ತದೆ ಯಾಕೆಂದರೆ ಇದು ಡೀಟೇಲ್ಸ್ ಕಾಣಬಾರ್ದಂತ ಇದೆ. ಈ ಥರದ್ದು ಹಳೆಯದುಂಟಲ್ಲ, ನಿಮ್ಮ ಮನೆಯವರ ಹತ್ರ ಯಾರಾದರೂ ಇದ್ದರೆ ಇಲ್ಲಿ ಕೆಳಗಡೆ ಒಂದು ನಂಬರ್ ಇರ್ತದೆ ನೋಡಿ, ಸೀರಿಯಲ್ ನಂಬರ್ ಇಲ್ಲಿ ಕೆಳಗಡೆ ಇರ್ತದೆ. ಇದನ್ನು ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನಾನು. ಇಲ್ಲದೆ ಸುಲಭವಾಗಿ ನಿಮ್ಮದು SR ಮುಖಾಂತರ ಕೂಡ ಇಡೀ ತಾಲೂಕಲ್ಲಿ ನಿಮ್ಮದು ಇದು ಲೀಸ್ಟ್ ತೆಗೆದು ತಾಲೂಕು ಪಟ್ಟಿ ನಿಮ್ಮದು ಹೆಸರು ಹಾಕಿದರೆ ಅದು ತುಂಬ ಕಷ್ಟ ಉಂಟು. ಯಾಕೆಂದರೆ ತುಂಬ ಹೆಸರು ಬರ್ತದೆ, ನಿಮ್ಮದು ಅದರಲ್ಲಿ ಹುಡುಕ್ಲಿಕ್ಕೆ ಕಷ್ಟ. ನಾನು ಈಸಿಯಾಗಿ ಯಾವ ರೀತಿ ತೆಗಿಬೋದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಹಾಗೆ ಲಾಸ್ಟ್ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ತುಂಬ ಜನ ನೋಡಿ ತುಂಬ ಕಮೆಂಟ್ ಕೂಡ ಮಾಡಿದ್ದೀರಿ. ಅದೇ ರೀತಿ ಈ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ, ನಿಮಗೆಲ್ಲಾದರೂ ಬೇರೆಯವರಿಗೆ ಕೂಡ ಹೆಲ್ಪ್ ಆಗ್ತದೆ. ಅದೇ ರೀತಿ ನೀವು ಕೂಡ ಅರ್ಜಿ ಫಾರ್ಮ್ ಫಿಲ್ ಮಾಡುವಾಗ ಹಳೆಯ ಬೂತ್ ನಂಬರ್ ಅಥವಾ ಪಾರ್ಟ್ ನಂಬರ್ ನಿಮಗೆ ಸಿಗ್ತದೆ. ಯಾವ ರೀತಿ ಅಂತ ನೋಡುವ. ನಾನು ಸ್ಕ್ರೀನ್ ರೆಕಾರ್ಡ್ ಈ ಕಡೆ ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಕೆಲವರು ಲಿಂಕ್ ಕೂಡ ಓಪನ್ ಆಗ್ತಿಲ್ಲ ಅಂತ ಕಮೆಂಟ್ ಮಾಡಿದರು. ಈಗ ಲಿಂಕ್ ಸರಿ ಮಾಡಿದ್ದೇನೆ. ಲಾಸ್ಟ್ ವಿಡಿಯೋದಲ್ಲಿ ಕೂಡ ಓಪನ್ ಆಗ್ತದೆ ಈ ಲಿಂಕ್. ಈ ವಿಡಿಯೋದಲ್ಲಿ ಕೂಡ ಈ ಲಿಂಕ್ ಕೊಟ್ಟಿರ್ತೀನಿ. ಏನಂದರೆ ಅದೇ CEO ಕರ್ನಾಟಕ ಅಂತ ಸರ್ಚ್ ಮಾಡಲಿಕ್ಕೆ. ಈಗ ನಾನು ಇದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ, ನಿಮಗೆ ಈ ಕಡೆ ಸೈಡಲ್ಲಿ ಹಾಕ್ತೀನಿ. ಹಾಗೆ ನಿಮಗೆ ಕ್ಲೀನಿಗೆ ಗೊತ್ತಾಗ್ತದೆ ಯಾವ ರೀತಿ ಅಂತ. ಈಗ ಕಂಟಿನ್ಯೂ ಮಾಡುವ ವಿಡಿಯೋ. ಫಸ್ಟ್ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ, ಒಂದು ನಿಮಿಷ. ನೋಡಿ, ಫಸ್ಟ್ ವೆಬ್ಸೈಟ್ CEO ಕರ್ನಾಟಕ. ಈಗ ನೋಡಿ ಸ್ಕ್ರೀನ್ ರೆಕಾರ್ಡ್ ಇಟ್ಟಿದ್ದೇನೆ, ಇದನ್ನು ನಾನು ಅಪ್ಲೋಡ್ ಮಾಡಿರ್ತೀನಿ ಸೈಡಲ್ಲಿ. ಆಗ ನಿಮಗೆ ಕ್ಲೀನ್ ಗೊತ್ತಾಗ್ತದೆ. CEO ಕರ್ನಾಟಕ ಅಂತ ಸೇಮ್ ವೆಬ್ಸೈಟ್. ನೀವು ಲಾಸ್ಟ್ ಟೈಮು ವೋಟರ್ ಲಿಸ್ಟ್ ಡೌನ್ಲೋಡ್ ಈಗ ನಿಮ್ಮದು ಯಾವ ರೀತಿ ಡೌನ್ಲೋಡ್ ಮಾಡಿದರೆ ಅದೇ ರೀತಿ ಅಲ್ಲಿ ಆಪ್ಷನ್ ಕೆಳಗಡೆದ ಆಪ್ಷನ್ ಕೊಟ್ಟರೆ ಆಯ್ತು ಅಷ್ಟೇ. ಈಗ ನಾನು ತೋರಿಸ್ತೇನೆ. CEO ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಉಂಟು, ಅದನ್ನು ಓಪನ್ ಮಾಡಿ. ಒಮ್ಮೊಮ್ಮೆ ಸರ್ವರ್ ಡೌನ್ ಇದ್ದರೆ ಓಪನ್ ಆಗೋದಿಲ್ಲ, ಒಮ್ಮೊಮ್ಮೆ ನೆಟ್ವರ್ಕ್ ಇಶ್ಯೂ ಏನಂತ ಗೊತ್ತಿಲ್ಲ, ಸ್ಲೋ ಓಪನ್ ಆಗ್ತದೆ. ಸ್ವಲ್ಪ ಕಾಯಿರಿ, ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡಿ, ಆಗ ಕ್ಲಿಯರ್ ಆಗಿ ಓಪನ್ ಆಗ್ತದೆ. CEO ಕರ್ನಾಟಕ ಅಂತ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಮುಖ್ಯ ಚುನಾವಣಾಧಿಕಾರಿಗಳು ಕರ್ನಾಟಕ ಅಂತ ಒಂದು ಪೇಜ್ ಓಪನ್ ಆಗ್ತದೆ. ಇದು ಚುನಾವಣೆದ್ದು ಇದು ವೆಬ್ಸೈಟ್, ಚುನಾವಣಾ ಆಯೋಗದಿಂದ ಇದು ಕರ್ನಾಟಕದ್ದು. ಹಾಗಾಗಿ ಇಲ್ಲಿ ಮತ್ತು ECI ಅಂತ ಒಂದು ವೆಬ್ಸೈಟ್ ಉಂಟು, ಅದರಲ್ಲಿ ಕೂಡ ಸಿಗ್ತದೆ ನಿಮಗೆ. ಅದರಲ್ಲಿ ನಾನು ಅಷ್ಟು ಟ್ರೈ ಮಾಡಲಿಲ್ಲ, ನಾನು ಇದರಲ್ಲಿ ಟ್ರೈ ಮಾಡಿದ್ದು. ನೋಡಿ, ಫಸ್ಟ್ ಅಲ್ಲಿ ಲೆಫ್ಟ್ ಸೈಡ್ ನಿಮಗೆ 3 ಡಾಟ್ ಕಾಣ್ತಿರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿದಾಗ ತುಂಬ ಆಪ್ಷನ್ ಕಾಣ್ತದೆ. ನ್ಯೂ ಅಂತ ಬಂದಿದೆ 2. ಕೆಳಗಡೆ ಉಂಟು ಪ್ರೆಸ್ ರಿಲೀಸ್, ಅದೆಲ್ಲ ಬೇಡ. ನ್ಯೂ ಅದರಲ್ಲಿ ಎಲೆಕ್ಟ್ರಲ್ ರೋಲ್ 2002 ಉಂಟು, ಅದನ್ನು ಕ್ಲಿಕ್ ಮಾಡಿದರೆ ಫಸ್ಟ್ ಒನ್ನೇ, ಬೇರೆ ಯಾವುದು ಕ್ಲಿಕ್ ಮಾಡಬೇಡಿ, ಫಸ್ಟ್ ಇದೆ ಕ್ಲಿಕ್ ಮಾಡಿ. ಇದರ ಡೈರೆಕ್ಟ್ ಲಿಂಕ್ ನಾನು ಇದು ಫಸ್ಟ್ ಪೇಜ್ ಓಪನ್ ಆಗೋದ ಹಾಗೆ ಡೈರೆಕ್ಟ್ ಲಿಂಕ್ಗೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಪೇಜ್ ಓಪನ್ ಆಗ್ತದೆ. ಯಾವುದು CEO ಕರ್ನಾಟಕ ಡೈರೆಕ್ಟ್ ಪೇಜ್ ಓಪನ್ ಆಗ್ತದೆ. ಆಗ ನೀವು ಅಲ್ಲಿಂದನೇ ಕ್ಲಿಕ್ ಮಾಡಿದರೆ ನಿಮಗೆ ಕೂಡ ಸುಲಭ ಆಗ್ತದೆ. ಈಗ ನೋಡಿ, ನಾನು ಕ್ಲಿಕ್ ಮಾಡಿ ಓಪನ್ ಆಗಿದೆ. ಈಗ ನಾನು ಅದನ್ನು ವ್ಯೂ ಆ್ಯಂಡ್ ಡೌನ್ಲೋಡ್ 2002 ಎಲೆಕ್ಟ್ರಲ್ ರೋಲ್ ಅಂತ ಉಂಟು, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಪಾರ್ಟ್ ನಂಬರ್ ಕೇಳ್ತದೆ. ಇಲ್ಲಿ ಇದೇ ನಿಮಗೆ ಪ್ರಾಬ್ಲಮ್ ಆದದ್ದು. ಇಲ್ಲಿ ಪಾರ್ಟ್ ನಂಬರ್ ಕೇಳಿದಾಗ ಕೆಲವರಿಗೆ ಪಾರ್ಟ್ ನಂಬರ್ ಗೊತ್ತಿರೋದಿಲ್ಲ. ಈಗ ಅದಕ್ಕೆ ನೀವೇನು ಮಾಡಬೇಕಂದ್ರೆ 2ನೇ ಆಪ್ಷನ್ ಕ್ಲಿಕ್ ಮಾಡಬೇಕು. ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್. ಫಸ್ಟ್ ಇದು ಕ್ಲಿಕ್ ಮಾಡಬೇಡಿ, ಅದು ನೀವು ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಅದು ನಂಬರ್ ಗೊತ್ತಿರಬೇಕು ಡೌನ್ಲೋಡ್ ಮಾಡಲಿಕ್ಕೆ ನಿಮ್ಮದು ಏರಿಯಾದ್ದು. ಇಲ್ಲಾಂದರೆ ಅದು ನಿಮಗೆ ಸಿಗಲಿಕ್ಕಿಲ್ಲ. 2002 ಅಲ್ಲಿ ಚೇಂಜ್ ಇರ್ತದೆ, ಈಗ ಒಂದು ನಂಬರ್ ಇರ್ತದೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಈಗ ಸರ್ಚ್ ಯುವರ್ ನೇಮ್ 2002 ಎಲೆಕ್ಟ್ರಲ್ ರೋಲ್ ಉಂಟಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿ 2ನೇ ಆಪ್ಷನ್ಗೆ. ನೀವು ಡೌನ್ಲೋಡ್ ಮಾಡಬೇಕಿದ್ರೆ ಫಸ್ಟ್ ಆಪ್ಷನ್, ಸರ್ಚ್ ಮಾಡಬೇಕಿದ್ರೆ ನಂಬರ್ ಸೆಕೆಂಡ್ ಆಪ್ಷನ್. ನೋಡಿ, ಬೇಕಾದರೆ ಡೌನ್ಲೋಡ್ ಮಾಡೋ ಫುಲ್ ಡೀಟೇಲ್ಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದು ಸರ್ಚ್ ಮಾಡಿದೆ ಹೇಗೆ ಅಂತ, ಇದರಲ್ಲಿ ಬೇಕಾದರೆ ಸ್ವಲ್ಪ ಹೇಳ್ತೀನಿ ಲಾಸ್ಟಿಗೆ. ಈಗ ನೋಡಿ, ಇಲ್ಲಿ ನಿಮಗೆ ತುಂಬ ಆಪ್ಷನ್ ಕಾಣ್ತದೆ. ನೀವು ಅಲ್ಲಿ ಯಾವುದಂದರೆ ಡೆಸ್ಕ್ಟಾಪ್ ಸೈಟ್ ಓಪನ್ ಮಾಡಿ, ಯಾವುದರಲ್ಲಿ ಮೊಬೈಲಲ್ಲಿ ಈಸಿಯಾಗಿ ಆಗ್ತದೆ. ಆಗ ಮೊಬೈಲಲ್ಲಿ ಡೆಸ್ಕ್ಟಾಪ್ ಸೈಟು ಏನು ಉಂಟಲ್ಲ ಆಪ್ಷನ್, ಡೆಸ್ಕ್ಟಾಪ್ ಸೈಟ್, ಅದನ್ನು ಕ್ಲಿಕ್ ಮಾಡಿ ಕ್ರೋಮ್ ಓಪನ್ ಆದರೆ ಅದು ಝೂಮ್ ಇನ್ ಝೂಮ್ ಔಟ್ ಮಾಡಲಿ ಕಂಪ್ಯೂಟರ್ ಸಿಸ್ಟಮ್ ಥರ ಬರ್ತದೆ. ಇಲ್ಲದೆ ಫುಲ್ ಅದು ಸ್ವೈಪ್ ಥರ ಕಾಣ್ತದೆ. ಆಗ ನಿಮಗೆ ಕಷ್ಟ ಆಗ್ತದೆ ಸ್ವೈಪ್ ಮಾಡಲಿಕ್ಕೆ ಕೆಳಗಡೆ. ಈಗ ಅದು ಈ ರೀತಿ ಓಪನ್ ಆಗ್ತದೆ ನೋಡಿ, ಕ್ಲಿಯರಾಗಿ ಓಪನ್ ಆಗ್ತದೆ. ಇಲ್ಲಿ ಸ್ಟಾರ್ ಮಾರ್ಕ್ ಇದ್ದು ಫಿಲ್ ಮಾಡಿದರೆ ಕೂಡ ಸಿಗ್ತದೆ. ಸ್ಟಾರ್ ಮಾರ್ಕ್ ಅಂದರೆ ಅದು ಕಂಪಲ್ಸರಿ ಫಿಲ್ ಮಾಡಲೇಬೇಕು, ಇಲ್ಲದ್ರೆ ಸಿಗೋದಿಲ್ಲ. ಇಲ್ಲಿ ನಿಮಗೆ ನೋಡಿ ಸ್ಟೇಟ್ ಉಂಟು, ಸ್ಟೇಟ್ ಹಾಕಿ ಮೊದಲು, ಕರ್ನಾಟಕ ನಮ್ಮದು. ಇಲ್ಲಿ ಡಿಸ್ಟಿಕ್ ಉಂಟು, ಇದನ್ನು ಹಾಕಿ ಡಿಸ್ಟಿಕ್. ಒಂದು ನಿಮಿಷ, ಇಲ್ಲಿ ಸರ್ಚ್ ಮಾಡಲಿಕ್ಕೆ ಏನಾಗ್ತದೆ ಅಲ್ಲಿ ಹಾಕಿ ಸರ್ಚಿ. ನೆಕ್ಸ್ಟ್ ನಿಂದು
ವಿಧಾನಸಭಾ ಕ್ಷೇತ್ರ ಆಗಿದ್ದು ಯಾವುದಂತ. ನಮ್ಮದು ಇಲ್ಲಿ ಬಂಟ್ವಾಳ ಬರ್ತದೆ, ನಾನು ಬಂಟ್ವಾಳಕ್ಕೆ ಹಾಕಿ ಇರ್ತೀನಿ 141. ಇಲ್ಲಿ ನೋಡಿ, ಇಲ್ಲಿ ತುಂಬ ಆಪ್ಷನ್ ಉಂಟು. ಇದರಲ್ಲಿ ನೀವು ಯಾವುದು ಬೇಕಾದರೂ ಫಿಲ್ ಮಾಡ್ಬೋದು, ನಿಮಗೆ ಗೊತ್ತಿರೋದು. ನಾನು ಈಸಿಯಾಗಿ ಯಾವ ರೀತಿ ಅಂದರೆ, ಈಗ ನಿಮ್ದು ಇಷ್ಟು ಸರ್ಚ್ ಮಾಡುವಾಗ ಇಲ್ಲಿ ನೋಡಿ, ನಿಮಗೆ ಸ್ಕೂಲ್ ಗೊತ್ತಿದ್ರೆ ಈಸಿ ಆಗ್ತದೆ ನಿಮ್ಮದು. ಇಲ್ಲಿ ಕ್ಯಾಪ್ಚಾ ಅಂತ ಉಂಟು, ಕ್ಯಾಪ್ಚಾ ಎಂಟ್ರಿ ಮಾಡಿ. ಕ್ಯಾಪ್ಚರ್ ಎಂಟ್ರಿ ಮಾಡಿ ಸರಿಯಾಗಿ, ಇಲ್ಲಾಂದರೆ ಅದು ಇದು ಆಗೋದಿಲ್ಲ. ರಿಫ್ರೆಶ್ ಸರ್ಚ್ ಕೊಡಿ. ನಾನೀಗ 3-4 ಮೆಥಡ್ ಉಂಟು ಹೇಳ್ತೀನಿ. ಇದು ಫಸ್ಟ್ ಇದ್ದು ಸರ್ಚ್ ಕೊಡಿ. ಇಲ್ಲಿ ನೋಡಿ, ಈಗ ಸ್ಕೂಲ್ ಡೀಟೇಲ್ಸ್ ಓಪನ್ ಆಗ್ತಿತ್ತು. ಸೆಲೆಕ್ಟ್ PS ನಂಬರ್ ಅಂತ, PS ನಂಬರ್ ಆ್ಯಂಡ್ ನೇಮ್. ಇದು ನಿಮ್ಮದು ಸ್ಕೂಲು ಎಲ್ಲಿ ಚುನಾವಣೆ ಇತ್ತಲ್ಲ 2002 ಅಲ್ಲಿ, ಅದರೆಲ್ಲ ಲಿಸ್ಟ್ ಇಲ್ಲಿ ಸಿಗ್ತದೆ. ಇಲ್ಲಿ ನೀವು ನಿಮಗೆ ಗೊತ್ತಿದ್ದರೆ ಸ್ಕೂಲ್ ಹೆಸರು ಏನಾದರೂ ಹಾಕಿದರೆ ಅಲ್ಲಿ ನಿಮಗೆ ಎದುರುಗಡೆ ಇರುವುದೇ ನಿಮ್ಮದು ಪಾರ್ಟ್ ನಂಬರ್. ಅದನ್ನು ಹಾಕಿದರೆ ಅಲ್ಲಿ ನಿಮ್ಮದು PDF ಡೌನ್ಲೋಡ್ ಮಾಡಲಿಕ್ಕೆ ಆಗ್ತದೆ ಈ ನಂಬರವನ್ನು. ಈಗ ನಾನೊಂದು ಈಗ ನೋಡಿ ಇಲ್ಲಿ ತುಂಬ ಸ್ಕೂಲ್ ಉಂಟು. ಹಳೆ ಸ್ಕೂಲ್ ನಂಬರ್ ಇದ್ದರೆ ನಿಮ್ಮದು ಹಳೇದು ವೋಟ್ರ್ ಹತ್ರ ಯಾರಾದರೂ ಕೇಳಿ, ಸ್ಕೂಲ್ ನಂಬರ್ ಅಥವಾ ಸ್ಕೂಲ್ ಹೆಸರು, ಪೋಸ್ಟ್ ಆಫೀಸ್ ಎಲ್ಲಿ, ಪಂಚಾಯತಿ ವೋಟ್ ಆಗ್ತಿತ್ತು ಅಲ್ಲಿ ನೋಡಿ, ಇದರಲ್ಲಿ ಹೆಸರು ಉಂಟಂತ ಚೆಕ್ ಮಾಡಿ. ಇದರಲ್ಲಿ ಚೆಕ್ ಮಾಡಿದರೆ, ಸರ್ಚ್ ಮಾಡಿದರೆ ಬರ್ತದಲ್ಲ ಆಪ್ಷನ್. ಈಗ ಅದರ ಮುಂದುಗಡೆ ಇರುವುದೇ ನಿಮ್ಮದು ಇದು ಪಾರ್ಟ್ ನಂಬರ್ ಆಗ್ತದೆ, ಅಲ್ಲಿ ಡೌನ್ಲೋಡ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇದರ ಮುಖಾಂತರ ಕೂಡ ಡೌನ್ಲೋಡ್ ಮಾಡುವುದು. ಇದು ನೋಡಿ ತುಂಬ ಉಂಟು. ಇಲ್ಲಿ ಡಿಸ್ಟಿಕ್ ಮತ್ತು ಇದು ವಿಧಾನಸಭಾ ಕ್ಷೇತ್ರ ಕ್ಲಿಯರ್ ಎಂಟ್ರಿ ಮಾಡಿ, ಇಲ್ಲಾಂದರೆ ಬೇರೆ ಬೇರೆ ತೋರಿಸ್ತದೆ. ಇದೊಂದು ರೀತಿ ಆಯಿತಾ. ಮತ್ತೊಂದು ಏನಂದರೆ, ನಿಮ್ಮದು 2002 ಈ ರೀತಿ ಯಾರಾದರೂ ಹತ್ತಿರದವ್ರ ಹತ್ರ, ಪರಿಚಯರ ಹತ್ರ ಈ ರೀತಿ ಕಾರ್ಡ್ ಇದ್ದರೆ, ಈ ಕಾರ್ಡಲ್ಲಿರುವ ಹೆಸರನ್ನು ಕೂಡ ಸರ್ಚ್ ಮಾಡ್ಬೋದು. ಅಥವಾ ನಿಮಗೆ ಗೊತ್ತಿದ್ದರೆ ಕ್ಲಿಯರ್ ಹೆಸರು ಸರ್ಚ್ ಮಾಡ್ಬೋದು. ಈ ಕಾರ್ಡಲ್ಲಿ ಹಿಂದ್ಗಡೆ ನೋಡಿ, ಇಲ್ಲಿ ಒಂದು ನಂಬರ್ ಉಂಟು ನೋಡಿ, ಕೆಳಗಡೆ ಒಂದು ನಂಬರ್ ಉಂಟು, ಕಾಣ್ತದ? ಇದು ಬ್ಲರ್ ಬರ್ತುಂಟ, ಒಂದು ನಿಮಿಷ ಫೋಕಸ್ ಆಗ್ತಿಲ್ಲ ನೋಡಿ. ಇಲ್ಲಿ ಕೆಳಗಡೆ ಒಂದು ನಂಬರ್ ಉಂಟು. ಇದರಲ್ಲಿ ಫಸ್ಟ್ ಇರುವುದೇ ನಿಮ್ಮದು ಅದು ಪಾರ್ಟ್ ನಂಬರ್. ಇದನ್ನು ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಅಥವಾ ನೀವು ಈ ಕಡೆ ಒಂದು ಸೀರಿಯಲ್ ನಂಬರ್ ಉಂಟಲ್ಲ ಕಂಟಿನ್ಯೂಸ್, ಇದನ್ನು ಹಾಕಿ ಕೂಡ ಸರ್ಚ್ ಮಾಡ್ಬೋದು. ಈ ಪಾರ್ಟ್ ನಂಬರ್ ನಿಮಗೆ ಕೆಲವು ಈ ಥರ ಅಲ್ಲೇ ವೋಟರ್ ಲಿಸ್ಟಲ್ಲಿ, ಇದು ವೋಟರ್ ID ಅಲ್ಲಿ ಉಂಟು. ವೋಟರ್ ID ಅಲ್ಲೇದಿದ್ದರೆ ಸಿಗ್ತದೆ ಈ ರೀತಿದು. ಇದನ್ನು ಹಾಕಿ ಕೂಡ ನೀವು ಸರ್ಚ್ ಮಾಡ್ಬೋದು. ಇದನ್ನು ಹಾಕಿ ಸರ್ಚ್ ಮಾಡಿದರೆ ನಿಮಗೆ ಡೈರೆಕ್ಟ್ ಡೀಟೇಲ್ಸ್ ಬರ್ತದೆ. ಈಗ ನೋಡಿ, ನಾನೊಂದು ಹಾಕಿ ತೋರಿಸ್ತೇನೆ ನೋಡಿ, ಒಂದು ನಿಮಿಷ. ಈಗ ಅದರದ್ದು ಹಾಕಿ ತೋರಿಸ್ತೇನೆ, ಮಾತ್ರ ನಾನು ಬ್ಲರ್ ಮಾಡಿರ್ತೇನೆ, ಡೀಟೇಲ್ಸ್ ಬರ್ತದೆ. ಹಾಗಾಗಿ ನಾನು ಇದರಲ್ಲಿ ಒಂದು ಸೀರಿಯಲ್ ನಂಬರ್ ಹಾಕ್ತೀನಿ ನೋಡಿ. ಅಲ್ಲ, ಪಾರ್ಟ್ ಸೀರಿಯಲ್ ನಂಬರ್ ಇನ್ 2002 ಉಂಟಲ್ಲ, ಅಲ್ಲಿಗೆ ಎಂಟ್ರಿ ಮಾಡಿ ಈ ಸೀರಿಯಲ್ ನಂಬರ್ ಯಾರ ಹತ್ರ ಆದರೂ ಇದ್ದರೆ, ಆಗ ಅವರದ್ದು ನಿಮಗೆ ಡೀಟೇಲ್ ಸಿಗ್ತದೆ. ನೇಮ್ ಕಡ್ಡಾಯ ಎಂಟ್ರಿ ಮಾಡಲೇಬೇಕು. ಅಲ್ಲಿ ಫಸ್ಟ್ ಸ್ಕೂಲ್ ಸರ್ಚ್ ಮಾಡುವಾಗ ನೇಮ್ ಬೇಡ, ಈ ರೀತಿ ಸರ್ಚ್ ಮಾಡುವುದಾದರೆ ಇದು ನೇಮ್ ಕಡ್ಡಾಯ, ಹೆಸರು ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು. ಏನೋ ಎರರ್ ಬರ್ತುಂಟು, ಏನೋ ಮಿಸ್ಟೇಕ್ ಎಂಟ್ರಿ ಮಾಡಿದ್ದೇನೆ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಸಾರಿ, ನಾನು ಇದು ಕ್ಯಾಪ್ಚರ್ ಎಂಟ್ರಿ ಮಾಡಲಿಲ್ಲ. ಅದು ನೀವು ಸರ್ಚ್ ಮಾಡುವಾಗ ಇದು ಸೀರಿಯಲ್ ನಂಬರ್ ಚೇಂಜ್ ಹಾಕಿರ್ತದೆ ಕ್ಯಾಪ್ಚರ್. ಅದನ್ನು ಚೇಂಜ್ ಮಾಡ್ತಾ ನೋಡ್ತಾ ಇರಿ, ಗೊತ್ತಾಗ್ತದಲ್ಲ ನಿಮಗೆ. ನೋಡಿ, ಡೀಟೇಲ್ಸ್ ಬಂತು. ಅಲ್ಲಿ ಪಾರ್ಟ್ ನಂಬರ್ ಕೂಡ ಸಿಗ್ತದೆ ನೋಡಿ, ಕೆಳಗಡೆ ಇದು ಕೂಡ ಉಂಟು, ಯಾವುದು ಪಾರ್ಟ್ ನಂಬರ್ ಎಷ್ಟು ಅಂತ. ಅದನ್ನು ಹಾಕಿದರೆ ಆಯಿತು. ಎಪಿಕ್ ನಂಬರ್ ತೋರಿಸ್ತಿಲ್ಲ, ಕೆಲವರಲ್ಲಿ ತೋರಿಸ್ತದೆ, ಕೆಲವರಲ್ಲಿ ತೋರಿಸೋದಿಲ್ಲ. ಈ ರೀತಿ ನೀವು ಈಸಿಯಾಗಿ ಕಂಡಿಡ್ಬೋದು. ಮತ್ತು ಅಲ್ಲಿ ಕೆಲವು ಡೀಟೇಲ್ಸ್ ನೋಡಿ, ಅದೇ ಫಾರ್ಮ್ ಕೆಲವು ಡೀಟೇಲ್ಸ್ ಉಂಟು, ಅದರಲ್ಲಿ ಯಾವುದು ಫಿಲ್ ಮಾಡಿದ್ರು ನಿಮಗೆ ಡೀಟೇಲ್ಸ್ ಸಿಗ್ತದೆ. ನೀವು ಸ್ಕೂಲ್ ಹೆಸರು ಸರ್ಚ್ ಮಾಡಿದರೆ ಈಸಿಯಾಗಿ ಸಿಗ್ತದೆ. ಮತ್ತು ಅದು ಕೆಲವು ಡೀಟೇಲ್ಸ್ ಉಂಟು, ಅದರಲ್ಲಿ ನಿಮ್ಗೆ ಯಾವುದು ಡೀಟೇಲ್ಸ್ ಇದ್ದರೂ ನೀವು ಫಿಲ್ ಮಾಡಿ ಇದು ಮಾಡ್ಬೋದು, ಏನು ಸರ್ಚ್ ಮಾಡ್ಬೋದು. ಇದು ಇಷ್ಟು ಮಾಡಿದರೆ ನಿಮಗೆ ಪಾರ್ಟ್ ನಂಬರ್ ಈಸಿಯಾಗಿ ಸಿಗ್ತದೆ. ನೀವು ನೋಡಿದ್ರಲ್ಲ ಯಾವ ರೀತಿ ಪಾರ್ಟ್ ನಂಬರ್ ಈಸಿಯಾಗಿ ಹುಡುಕುದು ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಇದು ಸ್ವಲ್ಪ ಲಾಂಗ್ ಇದು ಕಮೆಂಟ್ ಡೀಟೇಲ್ ಆಗಿ ಮಾಡಿದರೆ ನಮಗೆ ಇದು ಈಸಿಯಾಗಿ ಕೊಡ್ಬೋದು ಉತ್ತರ. ಸ್ವಲ್ಪ ಡೀಟೇಲ್ ಆಗಿ ಕಮೆಂಟ್ ಮಾಡಿ ಏನಾದರೂ ಕನ್ಫ್ಯೂಷನ್ ಇದ್ದರೆ. ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ. ಹಾಗೆ ಇದೇ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಯಾಕೆಂದರೆ ನಿಮಗೆ ಎಲ್ಲಾದರೂ ಬೇರೆಯವರಿಗೆ ಕೂಡ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.